ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ಡೆವಿಲ್ ಸಿನಿಮಾನ ನೋಡಿದ್ವಿ, ಅದರಲ್ಲೂ ಫ್ಯಾನ್ ಶೋನ ನೋಡಿದ್ವಿ. ಸಿನಿಮಾ ನೋಡಿದೆ ನನಗೆ ಹೇಗೆ ಅನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀನಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಹೆಕ್ಸಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ರಿವ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟನ್ನು ನಾನು ಈ ಒಂದು ವಿಡಿಯೋ ಮೂಲಕ ಮಾಡ್ಕೊಳ್ತೀನಿ. ಏನಪ್ಪ ರಿಕ್ವೆಸ್ಟು ಅಂದರೆ, ಸೊ ದಯವಿಟ್ಟು ಸಿನಿಮಾದ ಸೀಕ್ವೆಲ್ಸ್ ಆಗಿರ್ಬೋದು, ಸಿನಿಮಾದ ಸೀನ್ಗಳಾಗಿರ್ಬೋದು, ಡಿ ಬಾಸ್ ಅವರ ಎಂಟ್ರಿ ಆಗಿರ್ಬೋದು, ಹೀರೋಯಿನ್ ಎಂಟ್ರಿ ಆಗಿರ್ಬೋದು, ವಾಟ್ ಎವರ್ ಏನೇ ಆದರೂ ಕೂಡ ಯಾವುದು ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಹಾಕಬೇಡಿ. ಸಿನಿಮಾನ ಸ್ಪಾಯ್ಲ್ ಔಟ್ ಮಾಡಬೇಡಿ ಅಂತ ಹೇಳಕ್ಕೆ ಮೊದಲಿಗೆ ಇಷ್ಟಪಡ್ತೀನಿ. ಎಲ್ಲೂ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇದರಲ್ಲೂ ಕೂಡ ಹಾಕಬೇಡಿ. ಸಾಂಗ್ ಬೇಕಿದ್ರೆ ಸ್ಟೇಟಸಲ್ಲಿ ಆ ರೀತಿಯಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡಿ, ಬಟ್ ಅದು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಸೀನ್ಗಳನ್ನು ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಡಿ. ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಬೇಕು. ಸೊ ಹಾಗಾಗಿ ಇದೊಂದು ಚಿಕ್ಕದಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ಡೆವಿಲ್ ಸಿನಿಮಾದ ಬಗ್ಗೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಡೆವಿಲ್ ಸಿನಿಮಾಗೆ ಗೊತ್ತು, ನಾವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದ್ವಿ. ಡೆವಿಲ್ ಸಿನಿಮಾದ ಪ್ರತಿಯೊಂದು ಪೋಸ್ಟರ್ ರಿಲೀಸ್ ಆಗ್ತಿರೋ ಟೈಮಲ್ಲೂ ಕೂಡ ಒಂದು ಎಕ್ಸೈಟ್ಮೆಂಟ್ ಅಷ್ಟೇ ಇತ್ತು. ಯಾಕಂದರೆ ಆ ಒಂದು ಪೋಸ್ಟರ್ಲಿದ್ದಂಥ ಒಂದು ಡಿ ಬಾಸ್ ಅವರ ಒಂದು ಸ್ಟೈಲ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಬಿಟ್ಟಂಥ ಟೀಸರ್ಗಳಾಗಿರ್ಬೋದು, ಆಫ್ಟರ್ ಫೈನಲಿ ಬಂದಂಥ ಟ್ರೈಲರ್ ಆಗಿರ್ಬೋದು, ಇವೆಲ್ಲ ನಿಜವಾಗ್ಲೂ ಕಾತುರತೆಯಿಂದ ಒಂಥರ ಕಾಡ್ತಾ ಇತ್ತು ಹೇಗಿದೆ ಸಿನಿಮಾ ಅಂತ ನೋಡೋಕ್ಕೆ. ಇವತ್ತು ಫ್ಯಾನ್ ಶೋನ ನೋಡಿದ್ವಿ. ಮೊದಲನೇದಾಗಿ ನನ್ನ ಒಂದು ಚಿಕ್ಕದ ಒಂದು ಅನಿಸಿಕೆ ಏನು ಅಂತಂದರೆ, ಫ್ಯಾನ್ ಶೋನ ನೋಡೋದೊಂದು ರೀತಿ ನೆಕ್ಸ್ಟ್ ಲೆವೆಲ್ಲು. ಫ್ಯಾನ್ ಶೋನ ಎಂಜಾಯ್ ಮಾಡೋದಿದೆಯಲ್ಲ ಅದು ಇನ್ನೂ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಅಷ್ಟೊಂದು ಕ್ರೌಡು, ಒಂದು ಥಿಯೇಟ್ರ್ ಫುಲ್ ಆಫ್ ಸೆಲೆಬ್ರೇಷನ್ ಆ್ಯಂಡ್ ಔಟ್ಡೋರ್ ಆಗಿರ್ಬೋದು, ಮತ್ತು ಸಿನಿಮಾ ಸ್ಟಾರ್ಟ್ ಆದಮೇಲೆ ಇಂಡೋರ್ ಆಗಿರ್ಬೋದು, ಹೊರಗಡೆ ಒಂದು ಥಿಯೇಟ್ರ್ ಇನ್ಸೈಡ್ ಆಗಿರ್ಬೋದು, ತುಂಬಾ ಒಂದು ಅದ್ಭುತವಾದಂಥ ಸೆಲೆಬ್ರೇಷನ್. ಅದು ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಆ ಥಿಯೇಟ್ರ್ ಫುಲ್ ಆಗಿರುವಂಥದ್ದು, ಆಡಿಯನ್ಸ್ಗಳು, ಫ್ಯಾನ್ಸ್ಗಳು ಒಂದು ಸೆಲೆಬ್ರೇಷನ್ ಮಾಡ್ತಿರುವಂಥದ್ದೇ ಒಂದು ನೆಕ್ಸ್ಟ್ ಲೆವೆಲ್ಲು. ಸೊ ನಾನಂತರೂ ಫ್ಯಾನ್ ಶೋ ನೋಡಬೇಕಂದ್ರೆ ತುಂಬ ತುದಿಗಾಲಲ್ಲಿ ನಿಂತಿರ್ತೀನಿ. ಅದರಲ್ಲೂ ಇವತ್ತು ಡೆವಿಲ್ ನೋಡಿದ್ದು ಇನ್ನೂ ಒಂದು ರೀತಿಯಲ್ಲಿ ಖುಷಿ ಆಯಿತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಸಿನಿಮಾ, ಮೊದಲದು ಹೇಳಿ ಅಂತ ಎಲ್ಲರೂ ಕೇಳ್ತಾ ಇರ್ತೀರಾ. ಸೊ ನನಗೆ ಹೇಗೆ ಅನ್ನಿಸ್ತು ಅನ್ನೋದಕ್ಕಿಂತ ಮುಂಚೆ, ಈ ಒಂದು ಡೆವಿಲ್ ಸಿನಿಮಾ ಏನಿದೆ, ಓವರಾಲ್ ಆಗಿ ಈ ಒಂದು ಸಿನಿಮಾದ ಒಂದು ಕೆಲವೊಂದು ವಿಚಾರಗಳನ್ನು ನಾನು ಹೇಳಬಾರ್ದು, ಇದನ್ನು ಹೇಳಿದ್ರೆ ಸ್ಪಾಯ್ಲ್ ಔಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸಿನಿಮಾದ ಬಗ್ಗೆ ಹೇಳಿರುವಂಥದ್ದು ಏನಂತಂದರೆ ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅಂತ ಎಲ್ಲರೂ ಕೂಡ ಗೊತ್ತಾಗಿದೆ. ಸೊ ಮೇನ್ ಆಗಿ ಡ್ಯುಯಲ್ ಶೇಡನ್ನು, ಡ್ಯುಯಲ್ ಕ್ಯಾರೆಕ್ಟರ್ನ ಮಾಡಿರುವಂಥದ್ದು. ಸೊ ಈ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು ರಾಜಕೀಯದ ಬಗ್ಗೆ, ಆಮೇಲೆ ಈ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಬೇಸನ್ನು ಒಂದು ಪ್ರಕಾಶ್ ಅವರು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದಾರೆ, ಒಂದು ಕತೆಗಾಗಿರ್ಬೋದು, ಒಂದು ಡೈರೆಕ್ಷನ್ಗಾಗಿರ್ಬೋದು. ಸೊ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಅಂಶ ಇರುತ್ತೆ. ಸೊ ಒಳ್ಳೆಯದು ಕೆಟ್ಟದ್ದು ಹೇಗೆ ಹೋಗ್ತಾ ಇರುತ್ತೆ, ಯಾವ್ದಕ್ಕೆ ಗೆಲುವು ಜಾಸ್ತಿ, ಯಾವುದು ಗೆಲ್ಲುತ್ತೆ ಅನ್ನುವಂಥದ್ದನ್ನು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಒಂದು ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಅಜಿನೀಶ್ ಅವರ ಮ್ಯೂಸಿಕ್ ಇಲ್ಲಿ ಹೆಂಗೆ ವರ್ಕ್ ಮಾಡಿದೆ ಅಂತಂದರೆ, BGM ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಸಾಂಗ್ಗಳಾಗಿರ್ಬೋದು. ಆ್ಯಂಡ್ ಇನ್ನೊಂದು ಒಂದು ಥಿಂಗ್ ಹೇಳಲೇಬೇಕು, ಸ್ಟಾರ್ಟಿಂಗಲ್ಲೇ ಟ್ರೀಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನನಗೆ ಅನಿಸಿತ್ತು ಸ್ಟಾರ್ಟಿಂಗ್ ಟ್ರೀಟ್ ಅನ್ನಿಸ್ತು. ಏನಕ್ಕೆ ಅಂದರೆ, ಸೊ ನೆಮ್ಮದಿಯಾಗಿರಬೇಕು ಸಾಂಗಿಗೆ. ಎಲ್ಲರೂ ಆಡಿಯನ್ಸ್ ಕೂಡ 100%, ಎಲ್ಲೂ ಫ್ಯಾನ್ಸ್ ಕೂಡ ತುಂಬಾ ಒಂದು ಎಂಜಾಯ್ ಮಾಡಿದ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ನ ಫಸ್ಟಲ್ಲಿ ಬರುತ್ತೆ ಸಾಂಗು. ತುಂಬ ಒಂದು ಟ್ರೀಟ್ ಅಂತ ಹೇಳ್ಬೋದು ಎಲ್ಲ ಫ್ಯಾನ್ಸ್ಗಳಿಗೂ. ಇಷ್ಟು ದಿನ ಕಾದಂಥ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳಿಗೂ ಖಂಡಿತವಾಗ್ಲೂ ಟ್ರೀಟ್ ಆಗಿತ್ತಿದ್ದು. ಆ್ಯಂಡ್ ಅದು ಸಾಂಗು ಆದಮೇಲೆ, ಸಿನಿಮಾ ನೋಡಾದಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಏನು ಈ ಟ್ವಿಸ್ಟಸ್ ಅಂದರೆ, ಈ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಏನು ಹೇಳಿದೆ, ಈ ಒಂದು ಓವರಾಲ್ ಆಗಿ ಅಂದರೆ ಡಿ ಬಾಸ್ ಅವರ ಒಂದು ಕೆರಿಯರಲ್ಲಿ ಈ ರೀತಿ ಡ್ಯುಯಲ್ ರೋಲು ಹೇಗೆ ಕಾಣಿಸ್ಕೊಂಡಿದೆ ಅಂತಂದರೆ, ಸೊ ನಾನು ಆಗಲೇ ಹೇಳಿದೆ ಒಳ್ಳೆಯದು ಮತ್ತು ಕೆಟ್ಟದು. ಸೊ ಈ ಒಳ್ಳೆಯದು ಮತ್ತು ಕೆಟ್ಟದು ಎರಡರ ನಡುವೆ ಇರುವಂಥ ಅಂಶ ಇದೆಯಲ್ಲ, ಆ ಒಂದು ಸಿನಿಮಾ ಸ್ಟೋರಿ ಒಂದು ಕ್ಯೂರಿಯಾಸಿಟಿಯನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಇಂಟರ್ವ್ಯೂಲ್ ಆಗಿರ್ಬೋದು, ಆಮೇಲೆ ಇಂಟರ್ವ್ಯೂಲ್ ಆಫ್ಟರ್ ಆದಮೇಲೆ ಆಗಿರ್ಬೋದು, ಸೊ ಒಂದು ರೀತಿಯಲ್ಲಿ ಬೇರೆ ರೀತಿಯಂಥ ಶೇಡ್ಸ್ನ ತೊಗೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಏನಿದೆ, ಕ್ಲೈಮ್ಯಾಕ್ಸಲ್ಲಿ ನಾನು ಆಗಲೇ ಹೇಳಿದಾಗೆ ಡ್ಯುಯಲ್ ಕ್ಯಾರೆಕ್ಟರು ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಸೊ ಎರಡೂ ಕ್ಯಾರೆಕ್ಟರ್ಗಳು ಯಾವುದು ವಿನ್ ಆಗುತ್ತೆ ಅನ್ನುವಂಥದ್ದು ನೀವು ಕ್ಲೈಮ್ಯಾಕ್ಸನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಾಗಿ ಅತಿಯಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ, ಸೊ ಸಿನಿಮಾದಲ್ಲಿ ಒಬ್ಬನಿಗೆ ತುಂಬ ಅಂದರೆ ಒಂದು ಒಳ್ಳೆಯವನು ಕೆಟ್ಟವನು ಅಂತ ನಾನು ಏನು ಹೇಳ್ತಾ ಇದ್ದೀನಿ. ಸೊ ಎರಡೂ ಕ್ಯಾರೆಕ್ಟರ್ಗಳಿಗೆ ಒಬ್ಬರಿಗೆ ಹಸುವಿರುತ್ತೆ, ಒಬ್ಬರಿಗೆ ಅಹಂಕಾರ ಇರುತ್ತೆ. ಸೊ ಎರಡೂ ಕ್ಯಾರೆಕ್ಟರ್ಗಳನ್ನು ಆ ರೀತಿ ಒಂದು ಪೋರ್ಟ್ರೇಟ್ ಮಾಡಿದ್ದಾರೆ, ಹಸು ಮತ್ತು ಅಹಂಕಾರ ಅನ್ನುವಂಥ ಪೋರ್ಟ್ರೇಟ್ ಮಾಡಿದ್ದಾರೆ. ಸೊ ಫುಲ್ಲಾಗಿ ನಾನು ಇದನ್ನು ಹೇಳ್ತಾ ಹೋದರೆ ಸ್ಟೋರಿನ ಕಂಪ್ಲೀಟಾಗಿ ರಿವೀಲ್ ಮಾಡ್ದಂಗೆ ಆಗುತ್ತೆ. ಖಂಡಿತವಾಗ್ಲೂ ಈ ಎರಡು ಕ್ಯಾರೆಕ್ಟರ್ಸ್ಗಳನ್ನು ನೀವು ಡಿ ಬಾಸ್ ಅವ್ರದ್ದು ಈ ಶೇಡಲ್ಲಿ ಡೆವಿಲಲ್ಲಿ ನೋಡಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸೊ ಎರಡು ಶೇಡ್ ಮಾತ್ರ ತುಂಬಾ ಒಂದು ಅದ್ಭುತವಾಗಿ ಬಂದಿದೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ನೆಮ್ಮದಿಯಾಗಿರಬೇಕು ಟ್ರೀಟ್ ಸಾಂಗ್ ಆಯಿತು, ಒಂದೇ ಒಂದು ಸಲ ಸಾಂಗು ಅದ್ಭುತವಾಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ಒಂದು ಸಿನಿಮಾದ ಎಲಿಮೆಂಟ್ಸ್ಗಳು ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಕೆಲವು
ಕೆಲವೊಂದು ಟೈಮಲ್ಲಿ ಹೇಳ್ತಾರೆ ಸಿನಿಮಾ ಆಗಿರಬೇಕಿತ್ತು, ಈಗಿರಬೇಕಿತ್ತು, ಹಿಂಗಿದ್ರೆ ಚೆನ್ನಾಗಿರ್ತಿತ್ತು, ಹಿಂಗೆ ಮಾಡಿದ್ರೇ ಚೆನ್ನಾಗಿರ್ತಿತ್ತು ಅಂತ. ಸೊ ಎವ್ರಿ ಒನ್ ಅವ್ರವ್ರದ್ದು ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳ್ತಿರ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಜೆನ್ಯೂನ್ ಆಗಿ ನೀವು ಹೇಳಬೇಕು ಅಂತಂದರೆ ಥಿಯೇಟ್ರಿಗೆ ಸಿನಿಮಾ ನೋಡ್ಕೊಂಬಂದು ಸೊ ಆ ನಂತರ ನೀವು ಡಿಸೈಡ್ ಮಾಡಿ. ಸೊ ಯಾರೋ ಬಂದು ಹೇಳಿದ್ರು ಸೊ ಹಿಂಗಿತ್ತಂತೆ ಹಂಗಿತ್ತಂತೆ ಅನ್ನೋದನ್ನು ಬಿಟ್ಟು ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇವತ್ತು ಮಾತ್ರ ಸಿನಿಮಾ ನೋಡ್ಲಿಕ್ಕೆ ಎಲ್ಲರೂ ಕೂಡ ಬಂದಿದ್ರು. ಎಲ್ಲ ಒಂದು ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸೀನಿಯರ್ ಆಡಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸಿನಿಮಾನ ಎಂಜಾಯ್ ಮಾಡಿದ್ದಾರೆ. ಓವರಾಲ್ ಆಗಿ ಸಿನಿಮಾದ ಒಂದು ಕನ್ಕ್ಲೂಷನ್ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಕೊಡುವಂಥದ್ದು ಒಂದು ರೀತಿಲಿ ಮಜಾ ಸಿಗುತ್ತೆ. ಅಚ್ಯುತ್ ಸರ್ ಆಗಿರ್ಬೋದು, ಅಚ್ಯುತ್ ಸರ್ ಅವ್ರದ್ದು ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ ಇದರಲ್ಲಿ. ರಚನಾ ರೈ ಅವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಬಂದಿದೆ. ಡಿ ಬಾಸ್ ಅವ್ರದ್ದಾಗಿರ್ಬೋದು, ರಚನಾ ರೈ ಅವ್ರದ್ದಾಗಿರ್ಬೋದು, ತುಂಬ ಒಂದು ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಮೂವಿ. ಸೊ ಹೆಚ್ಚಾಗಿ ಹೇಳ್ತಾ ಹೋಯ್ತು ಅಂದರೆ ಸಿನಿಮಾದ ಒಂದು ಹೇಳಬೇಕಂತ ಅನಿಸುತ್ತೆ. ಬಟ್ ಸಿನಿಮಾನ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಒಳ್ಳೆ ಟ್ರೀಟು. ಎಲ್ಲ ಒಂದು ಮಜಾ ಮಾಡ್ತೀರಾ. ಸಿನಿಮಾ ಒಂದು ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಈಗ ಸಿನಿಮಾ ನೋಡಿದ್ದೀರಾ ನೀವು, ಸೊ ನಿಮಗೆ ಏನು ಅನ್ನಿಸ್ತಂದ್ರೆ ಹಾನೆಸ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಊರಿಂದ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಸೊ ರಿಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಫೈನಲಿ ಡೆವಿಲ್ ಸಿನಿಮಾದ ರಿವ್ಯೂ ಅಂತ ಹೇಳ್ತಾ ಸೊ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ. ಆ್ಯಂಡ್ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲೆಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.